ಕಾಶ್ಮೀರದಲ್ಲಿ ಹಿಂದೂಗಳ ಮೇಲಿನ ಉಗ್ರ ದಾಳಿಯನ್ನ ಖಂಡಿಸಿ ಅರಕಲಗೂಡಿನಲ್ಲಿ ಇಂದು ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದವು. ಅನಕರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಾಲೂಕು ಕಚೇರಿಯವರಿಗೆ ಮೆರವಣಿಗೆ ನಡೆಸಿ ಧರಣಿಯನ್ನ ಕುಳಿತರು. ಪ್ರತಿಭಟನಾಕಾರರು ಪಾಕಿಸ್ತಾನದ ವಿರುದ್ಧ ಘೋಷಣೆಯನ್ನ ಕೂಗಿ ಅದರ ಮೇಲೆ ಯುದ್ಧ ಘೋಷಿಸುವಂತೆ ಆಗ್ರಹಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಟಾಳ್ ಮಾತನಾಡಿ, ಭಾರತದ ಶಾಂತಿಯನ್ನ ಕದಡಲು ಪಾಕಿಸ್ತಾನ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ರು. ಅಯೋಧ್ಯೆ, ತಿರುಪತಿ ಮೇಲಿನ ದಾಳಿ, ಬೆದರಿಕೆ, ಪಶ್ಚಿಮ ಬಂಗಾಳ ಹಿಂಸಾಚಾರ ಮತ್ತು ಕಾಶ್ಮೀರ ನರಮೇಧವನ್ನ ಖಂಡಿಸಿದ್ರು. ಪಾಕಿಸ್ತಾನವು ಭಯೋತ್ಪಾದಕರ ಕೇಂದ್ರವಾಗಿದ್ದು ಅದರ ಮೇಲೆ ಯುದ್ಧ ಘೋಷಿಸಬೇಕು ಎಂದು ಪ್ರಧಾನಿ ಮೋದಿ ಅವರನ್ನ ಒತ್ತಾಯಿಸಿದ್ರು. ನಂತರ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಯಿತು. ಅಖಂಡ ಭಾರತದ ಹಿಂದೂ ಸಮಸ್ತ ಬಾಂಧವರಲ್ಲಿ ಈ ಸಂದರ್ಭ ಅರಕಲಗೂಡು ತಾಲೂಕಿನ ನಾಗರಿಕರು ನಾವು ಸೇರಿ ಏನು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಆಕ್ರಮಣ ಹಾಗೂ ಹಿಂಸಾಚಾರ ಖಂಡಿಸಿ ಹಾಗೂ ಮೊನ್ನೆ ನಡೆದಿರುವ ಪಹಲ್ಗಾಮ್ನ ನರಮೇಧವನ್ನು ಖಂಡಿಸಿ ನಾವು ಇವತ್ತು ಅರಕಲಗೂಡು ತಾಲೂಕು ತಹಸೀಲ್ದಾರ್ ಮೂಲಕ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೇವೆ. ನಮ್ಮ ಮೇಲೆ ಏನು ಅತಿಕ್ರಮಣ ನರಮೇಧ ಮಾಡ್ತಾ ಇದ್ದಾರೆ, ಆ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಅಂತ ತಹಸೀಲ್ದಾರ್ಗೆ ನಾವೆಲ್ಲ ಮನವಿ ಕೊಡ್ತಾ ಇದ್ದೇವೆ. ನಮಗೆ ಕಾರಣ ಇದೆ ಯುದ್ಧ ಘೋಷಣೆ ಮಾಡಿ ಎಷ್ಟು ನಮ್ಮ ಭಾವನೆಗಳ ಮೇಲೆ, ಹಿಂದೂ ಭಾವನೆಗಳ ಮೇಲೆ ಎಷ್ಟು ದಿನ ಆಕ್ರಮಣ ಮಾಡ್ತೀರಿ, ಎಷ್ಟು ದಿನ ಆಕ್ರಮಣ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಭಾರತದ ಅವಿಭಾಜ್ಯ ಅಂಗವಾದ ಕಾರ್ಗಿಲ್ ಆಕ್ರಮಣ ಮಾಡಬಂದು ನೂರಾರು ಯೋಧರನ್ನು ಅವತ್ತು ಕೊಂದ್ರಲ್ಲ, ನೂರಾರು ಭಾರತೀಯ ಯೋಧರನ್ನು ಕೊಂದ್ರಲ್ಲ. ಅದರ ವಿರುದ್ಧ ಯುದ್ಧ ಘೋಷಣೆ ಮಾಡಿ ಮಾನ್ಯ ನರೇಂದ್ರ ಮೋದಿಜಿ ಅವರೇ ಹಾಗೂ ಗೋದಾ ಹತ್ಯೆ ಗುಜರಾತ್ ನಲ್ಲಿ ಸಾವಿರಾರು ಜನ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಸಾವಿರಾರು ಜನ ಹಿಂದೂಗಳು ಪ್ರಯಾಣ ಮಾಡ್ತಿರುವಾಗ ರೈಲ್ಗೆ ದೈಹಿಕವಾಗಿ ಬೆಂಕಿ ಹಾಕೊಂಡು ನೂರಾರು ಜನನ ದಹಿಸ್ತಿರಲ್ಲ. ಇದಕ್ಕೆ ನೀವು ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಹಾಗೂ ಬಾಂಬೆ ಮಹಾರಾಷ್ಟ್ರನ ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿ ನೂರಾರು ಜನ ಹಿಂದೂಗಳು ಕೊಂದ್ರಲ್ಲ. ಆದ್ರೆ ಆ ಕಾರಣಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ನಮ್ಗೆ ಎಷ್ಟು ದಿನ ನಮ್ಮ ಮೇಲೆ ಆಕ್ರಮಣ ನಡೆಯೋದು. ಹಾಗೆ ನಂತರ ಏನು ನಮ್ಮ ಪಹಲ್ಗಾಮ್ ನಡೀತಲ್ಲ, ಮೊನ್ನೆ ನಡೀತಲ್ಲ, ನೂರಾರು ಯೋಧರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡ್ರಲ್ಲ, ಅದ್ರ ಮೇಲೆ ಯುದ್ಧ ಮಾಡಿ ಈಗ ಪಶ್ಚಿಮ ಬಂಗಾಳದಲ್ಲಿ ನಿರಂತರ 10 ತಿಂಗಳಾಯ್ತು ಅಲ್ಲಿ ದಿನ ಬೆಳಗಾದ್ರೆ ಇದು ಹಿಂಸಾಚಾರ ಮತ್ತು ಆಕ್ರಮಣ ನಡ್ತಿದೆ. ಇದ್ರ ಕಾರಣ ಹಿಡ್ಕೊಂಡು ನೀವು ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಮೊನ್ನೆ ಪ್ರವಾಸಿಗರು ಭಾರತದ ಅವಿಭಾಜ್ಯವಾದ ಸುಂದರವಾದ ತಾಣ ನೋಡಲು ಹೋದರ ಮೇಲೆ ನರಮೇಧ ಮಾಡಿದರೆ ಕಾರಣ ಯಾರು? ಸಾಕ್ಷಿ ಸಮೇತವಾಗಿದೆ. ಪಾಕಿಸ್ತಾನದ IS ಏಜೆಂಟ್ಗಳಿಂದ, ಭಯೋತ್ಪಾದಕರಿಂದ ಪ್ರೇರಣಾದ ವ್ಯಕ್ತಿಗಳು. ಈ ವ್ಯಕ್ತಿಗಳು ಆಗ ಇಷ್ಟು ಸಾಕ್ಷಿ ಇರೋದ್ರಿಂದ ನೀವು ಇಂಥ ಭಯೋತ್ಪಾದಕರ ಸಂಶೋಧನಾ ಕೇಂದ್ರವಾದ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಬೇಕು ಅಂತ ನಾವೆಲ್ಲ ಅರಕಲಗೂಡು ನಾಗರಿಕರು ಈ ದೇಶದ ಗೌರವಕ್ಕೋಸ್ಕರ ನಾವೊಂದು ಪ್ರತಿಭಟನೆ ಮಾಡಿ ಇವತ್ತು ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದ್ದೀವಿ. ಎಷ್ಟು ದಿನ ಸಹಿಸ್ಕೊಂಡು ಹೇಳೋದು, ಎಷ್ಟು ದಿನ ತಾಳ್ಮೆ, ನಿರಂತರ. ಇದು ಭವ್ಯ ಭಾರತ, ಇಲ್ಲಿ ನೂರಾರು ಧರ್ಮಗಳು, ಸರ್ವ ಜನಾಂಗದ ಶಾಂತಿಯ ತೋಟದಾಗೆ ಇದೆ. ಈ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಇಲ್ಲ ಅಷ್ಟೊಂದು ಧರ್ಮಗಳು. ಇಲ್ಲಿ ಶಾಂತಿವಾತ ಆಗಿದೆ. ಶಾಂತಿ ಕದಡಬೇಕು, ಈ ದೇಶನ ಭವ್ಯ ಭಾರತವನ್ನ ನಶಿಸಬೇಕು ಅಂತ ಒಂದೇ ಉದ್ದೇಶ ಆ ಪಾಪಿ ಪಾಕಿಸ್ತಾನಕ್ಕಿದೆ. ಆ ನಿಟ್ಟಿನಲ್ಲಿ ಇದು ಯುದ್ಧ ಘೋಷಣೆ ಮಾಡಬೇಕು. ನೋಡಿ, ನಮ್ಮ ಅವಿಭಾಜ್ಯ ಅಂಗ ಮರ್ಯಾದಾ ಪುರುಷೋತ್ತಮ ಅಯೋಧ್ಯ ಶ್ರೀರಾಮಚಂದ್ರನ ಆ ಕಟ್ಟಡ ಮೇಲೆ ದಾಳಿ ಮಾಡಿ ಅಂತ ಬಹಿರಂಗ ಹೇಳಿಕೆ ಕೊಡ್ತಾರೆ. ಮಧುರಾ ಕೃಷ್ಣನ ಮೇಲೆ ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಕಾಶಿ ವಿಶ್ವನಾಥ ದೇವಸ್ಥಾನ ಮೇಲೆ ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಏನು ಇದು ತಿರುಪತಿ ವೆಂಕಟಸ್ವಾಮಿ ಮೇಲೆ ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಬಹಿರಂಗ ಕೊಡ್ತಾ ಇದ್ದಾರೆ. ಇದು ಪಾಕಿಸ್ತಾನ IS ಏಜೆಂಟ್ಗಳ ಒಂದು ನೀಚ ಕೃತ್ಯದಿಂದ ಆಗಿರೋದ್ರಿಂದ ನಮ್ಗೆ ತಾಳ್ಮೆ ಸಹನೆ ಮಿತಿ ಮೀರಿದ ಭಾರತೀಯರಿಗೆ ಎಷ್ಟು ವರ್ಷದಿಂದ ತಾಳ್ಮೆ ಕಾಡ್ತಾ ಇದ್ದಾರೆ. ಮನವಿ ಹಾಕ್ಲಿಕ್ಕೆ ಬಂದಿದೆ ಭಯೋತ್ಪಾದಕತೆ,
ಮನೆ ಬಾಗಿಲಿಗೆ ಭಯೋತ್ಪಾದಕ ಬಂದಿರೋದ್ರಿಂದ ಈ ದೇಶ ಉಳಿಸಕ್ಕೆ ಒಂದೇ ಕಾರಣ, ನಾವು ಸರಿ ಸಂಬಂಧರಾಗಿದ್ದೇವೆ. ಈ ಜಗಕ್ಕೆ ನಮ್ದು ಅಷ್ಟ ಪ್ರಬಲವಾದ ನಮ್ಮ ಯುದ್ಧ ಸಾಮಗ್ರಿಗಳಿದೆ, ಭಾರತೀಯರು ನಮ್ಮ ಜೊತೆ ಇರ್ತೀವಿ ಅಂತ ಕಾರಣ ಇಟ್ಕೊಂಡು ದಯಮಾಡಿ ಮೋದಿಜಿಯವರು ಪಾಕಿಸ್ತಾನದಲ್ಲಿರುವ ಎಲ್ಲ ಸಂಬಂಧಗಳನ್ನು, ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಿ ಯುದ್ಧ ಘೋಷಣೆ ಮಾಡಬೇಕಂತ ನಾವೆಲ್ಲ ಆಗ್ರಹಿಸಿ ಮಾನ್ಯ ಅರ್ಕಲೂರು ತಹಸೀಲ್ದಾರ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಯುದ್ಧ ಮಾಡಿ ಅಂತ ಈ ಮನವಿ ಪತ್ರವನ್ನು ಎಲ್ಲರೂ ಸಹಿ ಮಾಡ್ಕೊಳ್ತಾ ಇದ್ದೇವೆ.